ಕಾನೂನಲ್ಲಿ ಲೂಪ್ ಹೋಲ್ ಅಂತಾರಲ್ಲ, ಅಂಥದ್ದು ಕಿಂಡಿ ಇದ್ರೆ ಸಾಕು, ರಾಜಕಾರಣಿಗಳು ಕಿಟಕಿ ಹುಡುಕೋದೇ ಇಲ್ವಂತೆ. ಅದೇ ಕಿಂಡಿಯಲ್ಲೇ ಕಿತ್ತಾಡ್ಕೊಂಡು ಒಳಗೆ ಎಂಟ್ರಿ ಕೊಡ್ತಾರೆ ಎಂದಿದ್ದು ಗೋವಿಂದಣ್ಣ. ಅದ್ಯಾವ ಕಿಂಡಿ, ಈಗ ಯಾವ ಎಂಟ್ರಿ? ನಮ್ಮ ಗೋವಿಂದಣ್ಣನ ಮೂಲಗಳ ಕಣ್ಣಿಂದ ಒಳನೋಟ ಕಂಡಿದೆ, ನೋಡ್ಕೊಂಬ. ಮೇಲ್ಮನೆನ ಹಿಂಗೆ ಕೆಳಗೆ ತಗೊಂಡು ಹೋಗಿ ಪಾತಾಳಕ್ಕೆ ಸೇರಿಸ್ಬಿಡ್ತಾರೆ ಅಷ್ಟೇ. ಅಂಥ ಕಾನೂನಲ್ಲೂ ಇರೋ ಒಂದು ಸಣ್ಣ ಕಿಂಡಿಯಲ್ಲೇ ತೂಡ್ಕೊಂಡು ಇರೋ ಬರೋರೆಲ್ಲ ಬರಂಗ್ ಕಾಣ್ತಿದೆ. ಹೇಳೋರು ಯಾರು ಕೇಳೋರು ಯಾರು ಅಂತ ಮತ್ತೆ ಗುಣುತ್ತಾ ಎಂಟ್ರಿ ಕೊಟ್ರು ನಮ್ಮ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಯಾವ ಕಾನೂನು, ಯಾವ ಕಿಂಡಿ, ಯಾವ ಆ ಕಿಂಡಿಲಿ ತೂರ್ಕೊಂಡು ಬಂದವರು? ನೀವು ಇಂಡೈರೆಕ್ಟ್ ಆಗಿ ಹೇಳೋದು ಬಿಟ್ಟು ಅದೇನು ಸ್ವಲ್ಪ ಡೈರೆಕ್ಟ್ ಆಗಿ ಹೇಳಿ ಗೋವಿಂದಣ್ಣ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ. ಸಮಾಜ ಸೇವೆ ಹೆಸರಲ್ಲಿ MLC ಆಗಿ ತೂರಿಕೊಳ್ಳಲು ರೆಡಿಯಾಗಿರೋ ಸಮಾಜ ಸೇವಕರ ಕತೆ. ವಿಷಯ ಏನಪ್ಪಾ ಅಂದ್ರೆ, ವಿಧಾನ ಪರಿಷತ್ಗೆ ರಾಜ್ಯ ಸರ್ಕಾರ ನಾಮನಿರ್ದೇಶನ ಮಾಡಬೇಕಾದ 5 ಸ್ಥಾನಗಳು ಖಾಲಿಯಾಗಿ 1 ತಿಂಗಳಾಯ್ತು. ಆದ್ರೆ ಇನ್ನೂ ಆ 5 ಸ್ಥಾನಗಳ ಭರ್ತಿ ಮಾಡಿಲ್ಲ. ಅದ್ಯಾಕೆ ಅಂದ್ರೆ, ಕ್ವಿನ್ಸ್ ರೋಡಿನ ಕಚೇರಿ ಮೂಲಗಳ ಪ್ರಕಾರ MLC ಮಾಡಿ ಅಂತ ಪ್ರಮುಖ ನಾಯಕರ ಬೆನ್ನು ಬಿದ್ದಿರೋ ಪಕ್ಕಾ ಪೊಲಿಟಿಷಿಯನ್ಗಳ ಸಂಖ್ಯೆಯೇ 30 ಮೀರಿದೆಯಂತೆ. ಈ ಪೈಕಿ ಹಲವರು ಹಿಂದೆ ಮಂತ್ರಿ ಆದವರಿದ್ದಾರೆ, ಸಭಾಪತಿ ಆದವರು ಇದ್ದಾರೆ, ಈ ಹಿಂದೆ MLC ಆದವರಿದ್ದಾರೆ, ದೊಡ್ಡ ದೊಡ್ಡ ಸ್ಥಾನಗಳನ್ನ ಅಲಂಕರಿಸಿದವರಿದ್ದಾರೆ. ಹಿಂಗಿರೋ ರಾಜಕೀಯ ನಾಯಕರನ್ನ ಹೆಂಗೆ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡೋದು ಕೇಳಿದ್ರೆ ಅವರ ಉತ್ತಮ ಸಮಾಜ ಸೇವೆ. ಅರೆ, ಸಮಾಜ ಸೇವೆ ಹೆಸರಲ್ಲಿ ರಾಜಕಾರಣಿಗಳು ಎಂಟ್ರಿ ಕೊಡೋದಾ? ಅದು ಎಷ್ಟು ಜನ ರಾಜಕಾರಣಿಗಳು ಸಮಾಜ ಸೇವೆ ಹೆಸರಲ್ಲಿ ಎಂಟ್ರಿ ಕೊಡೋದು ಕೇಳಿದ್ರೆ ಇಲ್ಲಿದೆ ರಿಯಲ್ ಟ್ವಿಸ್ಟ್. ಕ್ವಿನ್ಸ್ ರೋಡಿನ ಕಚೇರಿ ಮೂಲಗಳ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಮಂತ್ರಿ ಸ್ಥಾನದಿಂದ ಹಿಡಿದು ಯಾವುದೇ ಸ್ಥಾನಮಾನ ಡಿಸೈಡ್ ಆಗೋದಿದ್ರು ಒಂದು ಸಿದ್ದರಾಮಯ್ಯನವರ ಪಟ್ಟಿ, ಮತ್ತೊಂದು DK ಶಿವಕುಮಾರ್ ಅವರ ಪಟ್ಟಿ, ಮಗದೊಂದು ಖರ್ಗೆ ಪಟ್ಟಿ, ಸಾಲದಕ್ಕೆ ಇತ್ತೀಚೆಗೆ ಸುರ್ಜೇವಾಲಾ ಪಟ್ಟಿ, ವೇಣುಗೋಪಾಲ್ ಪಟ್ಟಿ ಹಾಗೂ ಹೈಕಮಾಂಡ್ ಪಟ್ಟಿ ಅಂತಾನೂ ಶುರುವಾಗಿದೆ. ಆದರೆ ಈ ಬಾರಿ ಇವರೆಲ್ಲರ ಪಟ್ಟಿಯಲ್ಲೂ ಪಕ್ಕಾ ರಾಜಕಾರಣಿಗಳ ಹೆಸರೇ ತುಂಬಿ ತುಳುಕ್ತಾ ಇದೆ ಅನ್ನೋದು ಅದೇ ಕೈ ಕಚೇರಿಯ ಮೂಲಗಳ ಲೇಟೆಸ್ಟ್ ಇನ್ಫಾರ್ಮೇಶನ್. ಪರಿಷತ್ಗೆ ನಾಮನಿರ್ದೇಶನ ಅಂದ್ರೆ ಅಲ್ಲಿ ಸಾಹಿತಿಗಳು, ಕಲಾವಿದರು, ಸಹಕಾರಿಗಳು ಜೊತೆಗೆ ಒಬ್ಬರು ಸಮಾಜ ಸೇವಕರಿಗೆ ಅವಕಾಶ ಕೊಟ್ಟರೆ ಓಕೆ. ಆದರೆ ಈ ಬಾರಿ ಇರೋ ಬರೋ ಸೀಟ್ಗಳಿಗೆಲ್ಲ ಸಮಾಜ ಸೇವಕರ ಹೆಸರಲ್ಲಿ ರಾಜಕಾರಣಿಗಳ ಹಿಂಬಾಗಿಲ ಎಂಟ್ರಿ ಗ್ಯಾರಂಟಿ ಅನ್ನೋದು ಅದೇ ಕ್ವಿನ್ಸ್ ರೋಡಿನ ಕಚೇರಿಯ ಮೂಲಗಳ ಟಾಕು. ಹೀಗೆ ಸಮಾಜ ಸೇವೆ ಹೆಸರಲ್ಲಿ ಪಕ್ಕಾ ಪೊಲಿಟಿಷಿಯನ್ಗಳು ಬರೋಕೆ ಚಾನ್ಸ್ ಇದೆಯಾ ಅಂತ ಇರೋ ಬರೋ ಸೀಟ್ಗಳೆಲ್ಲ ಅವರೇ ಬಂದು ಕೂರಬಹುದಾ ಕೇಳಿದ್ರೆ ಕಾನೂನಿನಲ್ಲಿ ಬರಬಾರದು ಅಂತ ಎಲ್ಲೂ ಇಲ್ಲ ಅನ್ನೋದು ಅದೇ ಕೈ ಕಚೇರಿಯ ಮೂಲಗಳ ಕ್ಲಾರಿಫಿಕೇಶನ್. ಈತ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅಂದ್ರೆ, ಆರ್ಟಿಕಲ್ 171 ಪ್ರಕಾರ ಸಾಹಿತಿಗಳು, ಸಹಕಾರಿಗಳು, ಕಲಾವಿದರು ಸೇರಿದಂತೆ ಇಂತಹ ಕ್ಷೇತ್ರಗಳಿಂದ ಆಯ್ಕೆ ಮಾಡಬಹುದು ಅಂತ ಇದೆ. ಇಂತಹ ಕ್ಷೇತ್ರಗಳು ಅನ್ನೋದನ್ನೇ ಬಳಸಿಕೊಳ್ಳೋದು ಒಂದು ಪ್ಲಾನು. ಜೊತೆಗೆ ಇಂತಿಂಥ ಕ್ಷೇತ್ರದವರು ಇಂತಿಷ್ಟೇ ಜನ ಇರಬೇಕು ಅಂತ ಕಾನೂನಿನಲ್ಲೂ ಎಲ್ಲೂ ಮಿತಿ ಇಲ್ಲ. ಹೀಗಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಈಗ ಅಡ್ಡದಾರಿ ಹಿಡಿದು ಕೌನ್ಸಿಲ್ಗೆ ಹಿಂಬಾಗಿಲ ಎಂಟ್ರಿ ಕೊಡೋಕೆ ರೆಡಿಯಾಗಿರೋದು ಅದೇ ಕ್ವಿನ್ಸ್ ಕಚೇರಿಯ ಮೂಲಗಳ ಕಣ್ಣಿಂದ ನಮ್ಮ ಒಳನೋಟಕ್ಕೆ ಕಂಡಿದೆ.